ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನನಗೆ ಬಸವಣ್ಣನವರ ವಿಚಾರಗಳು, ಅವರ ತತ್ವ ಆದರ್ಶಗಳು, ಅವುಗಳಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಮತ್ತು ಬಸವಾದಿ ಶರಣರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ 2013ನೇ ತಾರೀಕು ಮೇ ತಿಂಗಳು, ಅವತ್ತು ಬಸವ ಜಯಂತಿ. ಆ ಬಸವ ಜಯಂತಿ ದಿನದಂದೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಆಮೇಲೆ ಬಸವಣ್ಣವರ ಫೋಟೋಗಳನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಯಾಕೆ ಮಾಡಿದೆ ಅಂತಂದ್ರೆ, ಬಸವಣ್ಣವರ ವಿಚಾರಗಳು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಬೇಕು, ಜನರ ಮೇಲೆ ಪ್ರಭಾವವನ್ನು ಬೀರಬೇಕು. ಯಾಕಂದ್ರೆ ಬಸವಾದಿ ಶರಣರು ಈ ದೇಶದಲ್ಲಿ ಬದಲಾವಣೆಯನ್ನು ಕಂಡಿದ್ದರು, ಸಮಾಜದಲ್ಲಿ ಬದಲಾವಣೆಯನ್ನು ಕಂಡಿದ್ದರು. ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಎಲ್ಲರೂ ಸಮಾನವಾಗಿ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥದ್ದನ್ನು ಕನಸು ಕಂಡಿದ್ರು. ಅದಕ್ಕೋಸ್ಕರ ಬಸವಣ್ಣವ್ರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ದೇನೆ. ಅದಕ್ಕೆ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ನನಗೆ ಅನೇಕ ಜನ ಸ್ವಾಮೀಜಿಗಳು ಬಂದು ಹೇಳಿದ್ರು, ಅನೇಕ ಜನ ರಾಜಕೀಯ ಮುಖಂಡಗಳು ಕೂಡ ಬಂದು ಹೇಳಿದ್ರು, ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಬೇಕು ಅಂತ ಹೇಳಿದ್ರು. ನಾನು ಕೂಡಲೇ ಅದನ್ನು ಯೋಚನೆ ಮಾಡಲಿಲ್ಲ. ಕ್ಯಾಬಿನೆಟ್ನಲ್ಲಿ ಇದನ್ನು ಇಟ್ಟು ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿದೆ. ಅದರಂತೆ ನಡ್ಕಂಡೆ. ಯಡಿಯೂರಪ್ಪನವರು ಮಾಡಿದ್ರ, ಬಹಳ ಬಸವಣ್ಣವ್ರ ಬಗ್ಗೆ ಬಹಳ ಮಾತಾಡ್ತಾರ. ಜಗದೀಶ್ ಶೆಟ್ಟರ್ ಮಾಡಿದ್ರ, ಬಸವರಾಜ ಬೊಮ್ಮಾಯಿ ಮಾಡಿದ್ರ, ಅವ್ರು ಯಾರು ಕೂಡ ಮಾಡಿರ್ಲಿಲ್ಲ. ಬಸವಣ್ಣವರು ನಿನ್ನೆ ಮೊನ್ನೆ ಹುಟ್ಟಿದವರಲ್ಲ, ನಿನ್ನೆ ಮೊನ್ನೆ ಕ್ರಾಂತಿ ಮಾಡಲಿಲ್ಲ. 12ನೇ ಶತಮಾನದಲ್ಲೇ ಕ್ರಾಂತಿಯನ್ನು ಮಾಡಿದವರು, ಸಾಮಾಜಿಕ ಕ್ರಾಂತಿಯನ್ನು ಮಾಡಿದವರು. ಆಗ್ಲೇನೆ ಬಸವಣ್ಣವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ಮೊನ್ನೆ ನರೇಂದ್ರ ಮೋದಿ ಅವರು ಬಂದಿದ್ದಾಗ ಬೆಳಗಾಂಗೆ ಅವ್ರು ಹೇಳಿದ್ದಾರೆ, ಕಾಂಗ್ರೆಸ್ನವರು ಶಿವಾಜಿ ಮಹಾರಾಜರಿಗೆ ಗೌರವವನ್ನು ಅಗೌರವ ಮಾಡಿದ್ರು, ಗೌರವ ಕೊಡಲಿಲ್ಲ. ಜೊತೆಗೆ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಅವಮಾನವನ್ನ ಮಾಡಿದ್ರು. ನಾನು ಕೇಳ್ತೀನಿ, ಇಲ್ಲೇ ವಿಜಯಾನಂದ ಕಾಶ್ಯಪ್ನವರು ಇದ್ದಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತ್ಯೋತ್ಸವನ್ನ ಸರ್ಕಾರದಿಂದ ಮಾಡಿದದ್ದು ಇದೇ ಸಿದ್ದರಾಮಯ್ಯ. एक ट्रू परफॉर्मर जरूरत के टाइम पे पूरे टीम का लोड उठाता है, जैसे अमेज इन्वर्टर्स, जो पावर कट में भी घर के सारे अप्लायंसेस को पावर करता है एक साथ। अमेज हमेशा रेडी टू परफॉर्म. ಕಾಂಗ್ರೆಸ್ನವರು, ಬಿಜೆಪಿಯವರು ಮಾಡಲಿಲ್ಲ, ಬಿಜೆಪಿ ಯಡಿಯೂರಪ್ಪ ಮಾಡಲಿಲ್ಲ. ಅವರ ಜಯಂತ್ಯೋತ್ಸವವನ್ನು ಸರ್ಕಾರದಿಂದ ಪ್ರತಿ ವರ್ಷ ಆಚರಣೆ ಮಾಡತಕ್ಕಂಥ ಆದೇಶವನ್ನ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಇನ್ನೂ ಒಂದು ನಾಟಕ ಮಾಡಿದ್ರು. ಇಲ್ಲಿ ಮಾಜಿ ಶಾಸಕ ಯಾರವನ ಹೆಸರು, ಚರಂತಿ ಮಠ್ ಅವರೊಂದು ನರೇಂದ್ರ ಮೋದಿಗೆ ಕರಿ ಕಂಬಳಿ ಹಾಕಿದ್ದಾರೆ.
ಕರಿ ಕಂಬಳಿ ಹಾಕೊಂಡು ಭಾಷಣ ಮಾಡ್ತಾರೆ. ನಾನು ಟಿವಿನಲ್ಲಿ ನೋಡಿದೆ. ಇದು ನಾಟಕ. ಕುರುಬರ ಮೇಲೆ ಪ್ರೀತಿಯಿಂದ ಅಲ್ಲ, ಕುರುಬ ಜನಾಂಗದವರ ಪ್ರೀತಿ ಮೇಲಲ್ಲ. ನರೇಂದ್ರ ಮೋದಿಜಿ 28 ಲೋಕಸಭಾ ಸದಸ್ಯರಲ್ಲಿ ಒಬ್ಬ ಕುರುಬರಿಗಾದರೂ ಕೂಡ ಟಿಕೆಟ್ ಕೊಟ್ಟಿದ್ದೀರಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಬ್ಬರಿಗೂ ಟಿಕೆಟ್ ಕೊಟ್ಟಿಲ್ಲ ಕುರುಬರಿಗೆ, ಒಬ್ಬರ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ, ಒಬ್ಬರು ಕ್ರಿಶ್ಚಿಯನ್ಗೆ ಟಿಕೆಟ್ ಕೊಟ್ಟಿಲ್ಲ. ನೀವು ನಾಟಕ ಕಂಬಳಿ ಹಾಕಬಿಟ್ಟ ತಕ್ಷಣ, ನಾಟಕ ಹಾಡಿದ ತಕ್ಷಣ ಕುರುಬರ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದ? ಕುರುಬರ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗ್ತದ? ನಾನು ಎಲ್ಲ ಕುರುಬ ಸಮಾಜದವರಲ್ಲಿ ಮನವಿ ಮಾಡುತ್ತೇನೆ, ಈ ರೀತಿ ಅನ್ಯಾಯ ಮಾಡಿರ್ತಕ್ಕಂಥ ಕಳೆದ ಚುನಾವಣೆಯಲ್ಲೂ ಕೂಡ ಒಂದು ಸೀಟು ಕೂಡ ಕೊಟ್ಟಿರಲಿಲ್ಲ ಕುರುಬರಿಗೆ. ಈ ಸಾರಿನೂ ಕೂಡ ಒಂದೇ ಒಂದು ಸೀಟನ್ನು ಕೂಡ ಕುರುಬರಿಗೆ ಕೊಟ್ಟಿಲ್ಲ. ಯಾಕಂತಂದ್ರೆ ಅವರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ. ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ, ಅವ್ರು ಯಾರಿಗೂ ಕೂಡ ಆ ಬದ್ಧತೆ ಇಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ, ಇಂದಿನ ಚುನಾವಣೆಯಲ್ಲಿ 3 ಜನರಿಗೆ ಕುರುಬರಿಗೆ ಅವಕಾಶ ಮಾಡಿಕೊಟ್ಟಿತ್ತು. ಈ ಸಾರಿ 2 ಕುರುಬರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇದು ಸಾಮಾಜಿಕ ನ್ಯಾಯ. ಎಲ್ಲರೂ ಕೂಡ ಅಧಿಕಾರ, ಸಂಪತ್ತು ಎಲ್ಲರೂ ಹಂಚಿಕೆ ಆಗಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶದ ಸಂಪತ್ತು ಮತ್ತು ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರದು. ಬಲಾಢ್ಯರ ಕೈನಲ್ಲಿ ಇದ್ರೆ ಶೋಷಣೆಗೆ ಅವಕಾಶ ಆಗ್ತದೆ. ಅದಕ್ಕೋಸ್ಕರ ಈ ಸಮಾಜದಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಇರಬೇಕು. ಇದನ್ನೇ ಬಸವಾದಿ ಶರಣರು ಹೇಳಿದ್ದಂಥದ್ದು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗ್ಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ದೊರಕಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಕಾಂಗ್ರೆಸ್ನ ದೇಶಗಳನ್ನು ಜಾರಿ ಕೊಟ್ಟು ಸಮಾಜವನ್ನು ನಿರ್ಮಾಣ ಮಾಡಬೇಕು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು, ಈ ದೇಶದ ಸಂಪತ್ತು ಅಧಿಕಾರ ಎಲ್ರಿಗೂ ಹಂಚಿಕೆ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ. ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ, ಮೀಸಲಾತಿನಲ್ಲಿ ನಂಬಿಕೆ ಇಲ್ಲ. ಇಲ್ಲಿ ಬಂದಾಗ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಪ್ರಚಾರ ಭಾಷಣದಲ್ಲಿ ಹೇಳ್ತಾರೆ, ದಲಿತರಿಗೆ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಕಾಂಗ್ರೆಸ್ನವರು. ನರೇಂದ್ರ ಮೋದಿ ಅವರೇ, ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ದಯಮಾಡಿ ನಮ್ಮ ದೇಶದ ಸಂವಿಧಾನವನ್ನು ಓದಬೇಕು ನೀವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.